ಸುರೇಶ್ ಕುಮಾರ್ ಸರ್ನ ನಾನು ಸೈಕ್ಲಿಂಗ್ ಸ್ಟಾರ್ ಅಂತ ಕರಿತೀನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಆ ರಸ್ತೆಯಲ್ಲಿ ಹೋಗೋದೇ ಒಂದು ಸೊಬಗು. ಪವರ್ ಜಾಸ್ತಿ ಇದೆ, ಪ್ಯಾಷನ್ ಜಾಸ್ತಿ. ಬಹಳ ತನಕ ನಡೆಯೋಕೆ ಆಗಲ್ಲ, ಸೈಕಲ್ ತುಳಿತೀನಿ ಅಂತ 2025ರಲ್ಲಿ 8,080 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ. ಇವತ್ತು ಅತ್ಯಂತ ಸಂತಸದ ಒಂದು ಗಳಿಗೆಯಲ್ಲಿ, ಅತ್ಯಂತ ಒಂದು ಹೆಮ್ಮೆಯ ಜಾಗದಲ್ಲಿ, ಕನ್ಯಾಕುಮಾರಿನಲ್ಲಿ ಭಾರತ ಭೂಶಿರ ಅಂತ ಏನಂತೀವಿ, ಆ ಕನ್ಯಾಕುಮಾರಿಗೆ ನಾವು ಬೆಂಗಳೂರಿಂದ ಸೈಕಲ್ ಅಲ್ಲಿ ಬಂದಿದ್ವಿ. ಮಂಗಳವಾರ ಬೆಳಗ್ಗೆ ಬಸವೇಶ್ವರನಗರದಿಂದ ಹೊರಟ ನಮ್ಮ ರಾಜಾಜಿನಗರ್ ಪೆಡಲ್ ಪವರ್ ತಂಡ ಈಗ ಕನ್ಯಾಕುಮಾರಿಗೆ ಬಂದು ತಲುಪಿದೆ. ಸುಮಾರು 37 ಗಂಟೆಗಳಲ್ಲಿ 702 ಕಿಲೋಮೀಟರ್ ನಾವು ಸೈಕ್ಲಿಂಗ್ ಮಾಡಿದ್ವಿ. ವಿವೇಕಾನಂದರಿಗೆ ಒಂದು ಪ್ರೇರಣೆ ಕೊಟ್ಟ ಬಂಡೆ. ಅಲ್ಲಿಗೆ ಬಂದು ಇವತ್ತು ಸೇರಿರೋದು ನಮ್ಮ ಇಡೀ ತಂಡಕ್ಕೆ ಇವತ್ತು ಸಂತಸ. ಸರ್, ಸುರೇಶ್ ಕುಮಾರ್ ಸರ್ನ ನಾನು ಸೈಕ್ಲಿಂಗ್ ಸ್ಟಾರ್ ಅಂತ ಕರಿತೀನಿ. ಜೊತೆಗೆ ಸ್ವೀಟ್ 70 ಸೈಕ್ಲಿಂಗ್ ಸ್ಟಾರ್ ಅಂತ ಕರಿತೀನಿ. ಯಾಕಂದರೆ ಸೈಕ್ಲಿಂಗ್ ಈಗ ನೀವು ಕನ್ಯಾಕುಮಾರಿಗೆ ಹೋಗಿ ತಲುಪಿ ಬಂದಿದ್ದೀರಾ. 37 ಗಂಟೆಯಲ್ಲಿ 702 ಕಿಲೋಮೀಟರ್. ಇದು ಹೇಗಿತ್ತು ಸರ್ ನಿಮ್ಮ ಅನುಭವ? ಇದು ನನ್ನ 51ನೇ ವರ್ಷದ ವಾರ್ಷಿಕೋತ್ಸವ. ಹಾಂ, ನಾನು 1974ನೇ ಇಸ್ವಿನಲ್ಲಿ ಸರಿಸುಮಾರು ಇದೇ ತಿಂಗಳಲ್ಲಿ ನಾನು ಡಿಸೆಂಬರ್ 25 ಹೊರಟಿದ್ದೆ. ಆಗ ಈ ಸಲ ಡಿಸೆಂಬರ್ 23 ಹೊರಟೆ. ಆಗ ನಾವು ಹೊರಟಿದ್ದ ಕಾರಣ ಏನು ಅಂತಂದರೆ, ಆಗ ತಾನೇ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಯಾವ ಬಂಡೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದರು ಚಿಕಾಗೋಕ್ಕಿಂತ ಮುಂಚೆ. ಅಲ್ಲೊಂದು ವಿವೇಕಾನಂದ ಶಿಲಾ ಸ್ಮಾರಕ ಆಯಿತು, ರಾಕ್ ಮೆಮೋರಿಯಲ್. ಎಸ್. ಆಗ ನಾವೆಲ್ಲರೂ ಮನೆಗೆಲ್ಲ ಹೋಗಿ ಆ ಕಾಲದಲ್ಲಿ ₹1 ಕೂಪನನ್ನು ಮಾರಿ ಹಣನ ಸಂಗ್ರಹ ಮಾಡಿ ಕೊಟ್ಟಿದ್ವು. ಆಗ ಅನಿಸಿತು ನಾವು ಮೆಮೋರಿಯಲ್ ನೋಡಬೇಕು ಅಂದರೆ ಸೈಕಲಲ್ಲೇ ಹೋಗಬೇಕು ಅಂತ ಅನಿಸಿತು. ಸೊ ನಾನು ನನ್ನ ಇಬ್ಬರು ಸ್ನೇಹಿತರು ವೆಂಕಟೇಶ್ ಅಂತ, ಸೋಮನಾಥ್ ಅಂತ, ನಮ್ಮೂರು ಆಗ 4 ದಿವಸದಲ್ಲಿ 670 ಕಿಲೋಮೀಟ್ರ್ ನಾವು ಹೋಗಿದ್ವು ನಾವು. ಈಗ ಈ ಹೈವೇ ಎಲ್ಲ ಮಾಡಿರೋದ್ರಿಂದ, ಬೈಪಾಸ್ ಮಾಡಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಈ ಸಲ ಸುಮಾರು 37 ಗಂಟೆಯಲ್ಲಿ 702 ಕಿಲೋಮೀಟ್ರ್ ಹೊಡೆದ್ರು. ಖುಷಿ ಆಯಿತು. ಮತ್ತು ನನಗೆ ಮುಂಚೆ ಹೋದಾಗ ವಾಜಪೇಯಿ ಅವ್ರು ಮಾಡಿದ್ದ ಸುವರ್ಣ ಚತುಷ್ಕೋಣ ರಸ್ತೆ ಇರಲಿಲ್ಲ. ಈಗ ಆ ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರಸ್ತೆ ಏನಾಗಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ, ಆ ರಸ್ತೆಯಲ್ಲಿ ಹೋಗೋದೇ ಒಂದು ಸೊಬಗು. ನೋಡಿ, 12 ಜನ ನಾವು ಸೈಕಲಲ್ಲಿ ಹೋಗಿದ್ದು ಬೆಂಗಳೂರಿಂದ. ಒಂದೇ ಒಂದು ಸೈಕಲ್ ಪಂಚರ್ ಆಗಲಿಲ್ಲ, ಒಂದೇ ಒಂದು ಸೈಕಲ್ ಪೆಡ್ಲಿಗೆ ತೊಂದರೆ ಆಗಲಿಲ್ಲ, ಒಂದೇ ಒಂದು ಸೈಕಲ್ ಗೇರ್ಗೂ ಕೂಡ ತೊಂದರೆ ಇಲ್ಲ. ಅಷ್ಟು ಅದ್ಭುತ ರಸ್ತೆಗಳನ್ನ ನಮ್ಮ ದೇಶದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಲ್ಲಿದ್ದು ರಾಜಾಜಿನಗರ್ ಪೆಡಲ್ ಪವರ್ ತಂಡ. ಸೊ ಆ ಪೆಡಲ್ ಪವರ್ ತಂಡದ ಪವರ್ ಅಷ್ಟಿತ್ತು ಅಂತ ಕಾಣುತ್ತೆ. ಆ ಪವರು ಮತ್ತು ಈ ಪೆಡಲ್ ಪವರ್ ಹುಟ್ಟಿದ್ದೇ ಒಂದು ವಿಶೇಷ. 2021ರಲ್ಲಿ ನರೇಂದ್ರ ಮೋದಿಯವರು ಒಂದು ಕರೆ ಕೊಟ್ಟರು. ಸ್ವಾತಂತ್ರ್ಯ ಬಂದು 75 ವರ್ಷ ಆಗ್ತಾರೆ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೈಕ್ಲಿಂಗ್ ಮಾಡಬೇಕು ಅಂತ. ನಾವು ಒಂದಷ್ಟು ಜನ ಸೈಕ್ಲಿಂಗ್ ಮಾಡೋಣ ಹೇಳಿದೆ. ಕನ್ಯಾಕುಮಾರಿಗೆ ಹೋಗಿ ಬರ್ತೀರಾ ಅಂದೆ. ಬರ್ತೀವಿ ಅಂತ ಎಲ್ಲ ಒಪ್ಕೊಂಡ್ಬಿಟ್ರು. ಆಗ ನಾವೊಂದು ರಾಜ ಪೆಡಲ್ ಪವರ್ ಅಂತ ಮಾಡಿ ಮೊದಲು ನಂಜನಗೂಡ್ಗೆ ಹೋದ್ವು, ಕೊಳ್ಳೇಗಾಲಕ್ಕೆ ಹೋದ್ವು, ತಿರುಪತಿಗೆ ಹೋದ್ವು, ಧರ್ಮಸ್ಥಳ ಹೋದ್ವು, ಪಾಂಡಿಚೇರಿ ಹೋದ್ವು. ಹೀಗೆ ಮಾಡಿ 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 ನಿಜವಾಗ್ಲೂ ನಮ್ಮ ಪೆಡಲ್ ಪವರ್ ಒಂದು ಉತ್ಸಾಹಿ ಯುವಕರಿಂದ ಈಗ ಅವ್ರು ಆಗಲೇ ಪ್ಲ್ಯಾನ್ ಮಾಡ್ತಾರೆ ಅಯೋಧ್ಯೆಗೆ ಹೋಗ್ಬಾರ್ದು ಅಂತಲೂ ಕೂಡ ನಮ್ಮ ಸ್ನೇಹಿತರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಪವರ್ ಜಾಸ್ತಿ ಇದೆ, ಸೈಕ್ಲಿಂಗ್ ಸ್ಟಾರ್ಸ್ಗಳು ಪವರ್ಗಿಂತ ಪ್ಯಾಷನ್ ಜಾಸ್ತಿ ಇದೆ, ಸೆಳೆತ ಜಾಸ್ತಿ ಇದೆ. ಎಸ್ ಸರ್. 51ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ವಿ. 50 ವರ್ಷದ ಹಿಂದೆ ಇದ್ದಂಥ ಎನರ್ಜಿ ಈಗಲೂ ಕೂಡ ಅದೇ ಎನರ್ಜಿಲಿ ನೀವು ಹೋಗಿ ಕನ್ಯಾಕುಮಾರಿ. ಅಲ್ಟಿಮೇಟ್ಲಿ ಎನರ್ಜಿ ಒಂದು ಫಿಸಿಕಲ್ ಎನರ್ಜಿ, ಇನ್ನೊಂದು ಮನಸ್ಸಿನಲ್ಲಿರುವ ಒಂದು ಸದಿಚ್ಛೆ, ಒಂದು ಇಚ್ಛಾಶಕ್ತಿ. ನಾನು ಇನ್ಫ್ಯಾಕ್ಟ್ ಕಳೆದ ವರ್ಷನೇ ಹೋಗಬೇಕಾಗಿತ್ತು. ಕಳೆದ ವರ್ಷ ಅಂದರೆ ಕರೆಕ್ಟಾಗಿ 50 ವರ್ಷ ಆಗ್ತಾಯಿತ್ತು. ನೀವು 50ನೇ ವರ್ಷಕ್ಕೆ ಹೋಗ್ಬೇಕು ಅಂತ ಇದ್ವು. ನನ್ನ ಆರೋಗ್ಯ ಕೆಡ್ತು. ಒಂದು ಅಪರೂಪದ ರೂಪಾಂತರ, ಚಿಕನ್ ಗುನ್ಯಾ ಎನ್ಸಿಫೆಲೈಟಿಸ್ ಅಂತ, ಅದು ಬಂದು ಚಿಕನ್ ಗುನ್ಯಾ ಫೀವರು. ನನ್ನ ಸ್ಪೈನಲ್ ಕಾರ್ಡ್ ಕ್ರಾಸ್ ಮಾಡಿ ಬ್ರೈನ್ ತಲುಪಿಡ್ತು. ಸೊ ನನ್ನ ನರ್ವಸ್ ಸಿಸ್ಟಮೇ ಒಂದು ರೀತಿ ಬ್ರೇಕ್ ಡೌನ್ ಆಗಿತ್ತು. ಬೆರಳು ಕೂಡ ಮಡ್ಸೋಕ್ಕಾಗ್ತಾ ಇರಲಿಲ್ಲ. ಹಾಸಿಗೆ ಬಿದ್ದು ಹೇಳೋದಕ್ಕೆ ನಂಗೆ 4 ತಿಂಗಳಾಯಿತು. ಸೊ ಹೋಗ್ಲಿಕ್ಕೆ ಆಗಲಿಲ್ಲ. ಈ ವರ್ಷ ಜನವರಿ 25 ಸ್ಪೆಸಿಫಿಕ್. ಯಾಕಂದರೆ ಹೋದ ವರ್ಷ 23ನೇ ಇಸ್ವಿನಲ್ಲಿ ಜನವರಿನಲ್ಲಿ ನಾವು 24ನೇ ಇಸ್ವಿ ಜನವರಿನಲ್ಲಿ ಪಾಂಡಿಚೇರಿಗೆ ಹೋಯ್ತು ನಾವು. ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಈ ಸಲ ಮಾಡಬೇಕು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದೇ ಸೈಕಲ್ ತಂದು ನನ್ನನ್ನು ಕೂಡಿಸಿ ಒಂದು ಸಲ ಮಾಡಿದ್ರು. ಮೊದಲು ಭಾಳ ಆತಂಕ ಆಯಿತು, ಏನಪ್ಪ ನಡೆಯೋಕ್ಕೆ ಆಗಲ್ಲ ಸೈಕಲ್ ತುಳಿತೀನ ಅಂತ. ಒಂದು 100 ಮೀಟರ್ಸ್ ಆದ ತಕ್ಷಣ ವಿಶ್ವಾಸ ಬಂತು, ತುಳಿದೆ. ಬೆಳೀತಾ ಆಶ್ಚರ್ಯ ಆಗ್ಬೋದು ನಿಮಗೆ.
Yes. 2025ರಲ್ಲಿ 8,080 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದೀವಿ ನಾವು, ಹೌದು ನಮ್ಮ ತಂಡ. 8,080 ಕಿಲೋಮೀಟರ್ಸ್. ಅದು ಕನ್ಯಾಕುಮಾರಿ ಹೋಗೋಕ್ಕಿಂತ ಮುಂಚೆ ನಾವು 8,000 ಕಿಲೋಮೀಟರ್ನ ಅರ್ಪಿಸ್ಬೇಕು ಆ ಕನ್ಯಾಕುಮಾರಿಯ ಪಾದ ತಲೆಗೆ ಅಂದ್ಕೊಂಡು ಆ ರೀತಿ ಆಯಿತು. ಸರ್, ಈಗ ಸೈಕ್ಲಿಂಗ್ ಹೋಗೋ ಸಮಯದಲ್ಲಿ ಅತ್ಯಂತ ಕಷ್ಟವಾದಂಥ ಕ್ಷಣ ಯಾವ್ದಾದ್ರು ಎದುರಾಗಿತ್ತ ಸರ್ ನಿಮಗೆ? ನಿಜ ಹೇಳಬೇಕು ಅಂದರೆ ಕಷ್ಟದ ಸಮಯ ಅಂತ ನಮಗೆ ಒಂದು ನಡೆದಿಂದ ಕಷ್ಟ ಸಮಯ ಯಾವಾಗ ಆಗುತ್ತೆ? ವೆದರ್ ಕಷ್ಟ ಇದ್ದಾಗ, ಅಥವಾ ತುಂಬ ಗ್ರೇಡಿಯಂಟ್ ಇದ್ದಾಗ, ಅಥವಾ ಫಿಸಿಕಲಿ ನಾವು ಅಸ್ವಸ್ಥರಾದಾಗ. ಇನ್ಫ್ಯಾಕ್ಟ್ ಎವ್ರಿಬಡಿ ಎಂಜಾಯ್ಡ್. ಯಾವುದು ಕಷ್ಟ ಆಗಲಿಲ್ಲ. ಒಂದು ಸಲ ಮಾತ್ರ ಒಂದು ಊರಿಗೆ ಹೋದ್ವು, ನಾವು ಉಳಿಬೇಕಾದ ಜಾಗ ಹುಡುಕಕ್ಕೆ ಒಳಗಡೆ ಸುಮಾರು 15 ಕಿಲೋಮೀಟರ್ ಹೋಗ್ಬೇಕಾಯ್ತು. ನಮ್ಮ ಮನಸ್ಸಲ್ಲಿ ಬೇಗ ಹೋಗ್ಬಿಡ್ತೀವಿ ಅಂತಾಯಿತು. ಅವತ್ತು ಸ್ವಲ್ಪ ಕಸಿವಿಸ್ತೈತೆ, ಏನಪ್ಪ ಇಲ್ಲಿ ಸಿಗ್ತಾ ಇಲ್ವಾ ಅಂತ. ಅದು ಬಿಟ್ಟರೆ ಈಚ್ ಮಿನಿಟ್, ಈಚ್ ಮೊಮೆಂಟ್, ಈಚ್ ಡೇ ನಾವು ಬಹಳ ಸಂತೋಷದಿಂದ ಎಂಜಾಯ್ ಮಾಡಿದ್ವು ನಾವು. ಅಷ್ಟೇ ಎಂಜಾಯ್ ಮಾಡಿ ಮತ್ತೆ ನಮಗೆ ಸಿಕ್ಕಿದವರು ಕೂಡ ಅದೇ ರೀತಿ ಸ್ಫೂರ್ತಿ ಕೊಡೋರು ಇದ್ರು. ತಂದೆ ಮಗಳು ಸಿಕ್ಕಿದ್ರು ಕೃಷ್ಣಗಿರಿ, ತಂದೆ ಮಗಳು ಅಷ್ಟೇ. ಮಗಳು ಕಾಲೇಜ್ ಓದ್ತಾ ಇದ್ದಾಳೆ, ತಂದೆ ಟೀಚರು. ಅವರಿಬ್ಬರೇ ಸೈಕಲಲ್ಲಿ ಚೆನ್ನೈಗೆ ಹೊರಟ್ಬಿಟ್ಟಿದ್ದಾರೆ. ಇನ್ನೊಬ್ಬ ವಿನೋದ್ ಕುಮಾರ್ ಅಂತ ಸಿಗ್ದ. ಬೆಂಗಳೂರಿಂದ ಚೆನ್ನೈಗೆ ಹೋಗಿ, ಪಾಂಡಿಚೇರಿಗೆ ಹೋಗಿ, ಟ್ರಿಚಿಗೆ ಹೋಗಿ, ಮಧುರೈಗೆ ಬಂದು ಈಗ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದ. ನೆಕ್ಸ್ಟು ಟ್ರಿವಾಂಡ್ರಮ್ಗೆ ಹೋಗ್ತೀನಿ ಅಂತಾನೆ. ಸೊ ಇಂಥವ್ರನ್ನ ಕಂಡಾಗ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಬರ್ತದೆ. ಹಾಂ ಸರ್. ಸರ್, 2024 ಆಗಸ್ಟ್ 16ನೇ ತಾರೀಕು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದರೆ ಕಳೆದ ವರ್ಷ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕಾಗದಿರೋಂಥ ಆರೋಗ್ಯದ ಪರಿಸ್ಥಿತಿಯಲ್ಲಿ ನೀವು ಹೋಗ್ತೀರಾ. ಅದನ್ನು ಓವರ್ಕಮ್ ಮಾಡಿಕೊಂಡು ಈಗ ಸೈಕ್ಲಿಂಗ್ ಸ್ಟಾರ್ ಆಗಿ ಮತ್ತೆ ಕನ್ಯಾಕುಮಾರಿಗೆ ದಾಟೋದಕ್ಕೆ ಅದು ಹೇಗೆ ಸಾಧ್ಯ ಆಯಿತು ಸರ್? ನಿಜ ಹೇಳಬೇಕು ಅಂದರೆ ನಾನು ಆಗಸ್ಟ್ 16ನೇ ತಾರೀಕು ಸಂಜೆ ನಿಮಗೆ ಈ ಸಮಸ್ಯೆ ಪ್ರಾರಂಭ ಆಯ್ತಲ್ಲ, ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ. ನನ್ನ ದೇಹದಲ್ಲಿ 1 ಇಂಚು ಜಾಗ ಇರಲಿಲ್ಲ, ಪೇಯ್ನ್ ಇಲ್ಲದೆ ಇದ್ದಿದ್ದು. ಮಾನಸ ಇದ್ದಷ್ಟು ವರ್ಷ ಆಯಿತು. ಡಾಕ್ಟ್ರುಗಳು ಏನು ಅಂತ ಕಂಡುಹಿಡಿಯೋದೇ ಕಷ್ಟ ಆಯಿತು. ಅದಾದಮೇಲೆ ನಾನು ICUನಲ್ಲಿದ್ದಾಗ, ಮನೆಯಲ್ಲಿ ಹಾಸಿಗೆ ಹಿಡಿದು ಮಲಗಿದ್ದಾಗ, ನಿಜವಲ್ಲೂ ಮುಂದೆ ನಾನು ನಡೀತೀನ, ಸೈಕ್ಲಿಂಗ್ ಮಾಡ್ತೀನ ಅಂತ ಭಾಳಷ್ಟು ಸಲ ಬಂದು ಹೊಳಿತು. ಆದರೆ ಈ ವರ್ಷ ಅಂದರೆ 2025 ಜನವರಿ 1ನೇ ತಾರೀಕು ನಾನು ತೀರ್ಮಾನ ಮಾಡಿ ಮನೆ ಬಿಟ್ಟು ಆಚೆ ಬಂದು ಜನರನ್ನು ಭೇಟಿ ಮಾಡೋಕ್ಕೆ ಶುರು ಮಾಡಿದೆ. ನಿಧಾನ ನಡೆಯೋಕ್ಕೆ ಶುರು ಮಾಡಿದೆ. ನಡೆಯೋಕ್ಕೂ ಕೂಡ ಇಬ್ಬರು ಸಹಾಯದಿಂದ ನಡೀತಾ ಇದೆ. ಆಮೇಲೆ ಅಸೆಂಬ್ಲಿಗೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡೋಗಿದೆ. ನನಗೇನು ಚೆನ್ನಾಗಿ ನೆನಪಿದೆ. ನಾನು ವಾಕಿಂಗ್ ಸ್ಟಿಕ್ ಇಟ್ಕೊಂಡೋದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಅವ್ರ ಮನೇಲಿ ಬಿದ್ದು ಅವ್ರು ವಾಕಿಂಗ್ ಸ್ಟಿಕ್ ಇಟ್ಕೊಂಡ್ಬಂದು ನಾವಿಬ್ಬರು ವಾಕಿಂಗ್ ಸ್ಟಿಕ್ ಮುಖಾಂತರ ವಿಶ್ ಮಾಡಿದ್ವಿ ನಾವು. ಸೊ ಅವತ್ತಿಂದ ಮೊನ್ನೆ ಆಗಸ್ಟಲ್ಲಿ ಸೆಷನ್ ನಡೆದಾಗ ನನ್ನ ಆರೋಗ್ಯ ಸಾಕಷ್ಟು ಸುಧಾರಿಸ್ತು. ಬೆಳಗಾಂ ಸೆಷನ್ ಟೈಮ್ ಅಂತೂ ಭಾಳ ಜನಕ್ಕೆ ಆಸೆ ಆಯಿತು, ಇಷ್ಟು ಇದಾಗಿದ್ದಾರೆ ಅಂತ. ಈ ಸೈಕಲ್ಲು ಪ್ರಾಯಶಃ ಇದೊಂದು ಸಾವಯವ ಕೃಷಿ ಥರ, ಒಂದು ಆರ್ಗ್ಯಾನಿಕ್. ಇದಕ್ಕೆ ಯಾವುದು ಕೆಮಿಕಲ್ ಸೇರಿಸಲಿಲ್ಲ. ಸ್ವೀಟ್ 70 ಒಂದು ಉತ್ಸಾಹ ಬರುತ್ತೆ ಅಂತ, ಒಂದು ಉತ್ಸಾಹ. ಮತ್ತು ಅದೊಂದು ಇತ್ತಲ್ಲ 51ನೇ ವಾರ್ಷಿಕೋತ್ಸವ, ಮತ್ತು ಸೈಕಲಲ್ಲೇ ಹೋಗಬೇಕು ಅಂತ. ಮತ್ತು ವಿಶೇಷವಾಗಿ ನನ್ನ ಗೆಳೆಯರ ಒತ್ತಾಸೆ, ನಾವಿದ್ದೀವಿ, ನಾವು ಬರ್ತೀವಿ ಅಂದ್ರಲ್ಲ, ಅದು ಒಳ್ಳೆ ಟಾನಿಕ್ ನನಗೆ. ಹಾಂ ಸರ್. ಅದೇ ಒಂದು ಗಂಡಾಂತರ ಮತ್ತು ಸಾವಿನ ಮನೆಯ ಕದನೆ ತಟ್ಟಿ ಬಂದಂಥವರು ಫೀನಿಕ್ಸ್ ಅಕ್ಕಿ ಅಂತೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದೀರಾ ಸರ್. ಅಪರೂಪದ ಒಂದು ವೈರಸ್ ಹುಡ್ಕೊಂಬಂದಾಗ ಅದನ್ನು ನೀವು ಹೆಂಗೆ ಎದುರಿಸಿದ್ರಿ ಸರ್? ನನಗನ್ಸುತ್ತೆ ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಬಂದಿದ್ದು ನಿಜ. ನಾನು ನಡೀತೀನ, ಸೈಕ್ಲಿಂಗ್ ಮಾಡ್ತೀನ ಅಂತ. ಆದರೆ ಯಾವತ್ತೂ ಅಧೀರ ಆಗಲಿಲ್ಲ ನಾವು. ವಿಶೇಷವಾಗಿ ಆಸ್ಪತ್ರೆಗಳ ಕೋವಿಡ್ ಟೈಮಲ್ಲೂ ನೋಡಿದ್ದೀವಿ ನಾವು. ICUನಲ್ಲಿ ಅರ್ಧ ಜನ ಧೃತಿಗೆಟ್ಟೆ ಅವ್ರ ಆರೋಗ್ಯ ವಿಷಮಿಸೋದು. ನಾನು ಯಾವತ್ತೂ ಕೂಡ ಧೃತಿ ಕೆಡಲಿಲ್ಲ. ಡಾಕ್ಟ್ರುಗಳು ಒಂದು ದಿವಸ ಹೇಳಿದರು, ಸರ್ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದೆ ಅಂತ. ನಾನು ಹೇಳಿದೆ, ಏನು ಮಾಡೋಣ ಸರ್, ವಿಲ್ ಪವರ್ ಇಲ್ಲ, ಅದಕ್ಕೆ ವಿಲ್ ಪವರ್ ಇದೆ ಅಂತ. ಏನು ಸರ್ ಇಷ್ಟು ಹಾಸ್ಯ ಪ್ರಜ್ಞೆ ಅಂದರು. ಅದಿಲ್ಲದೇ ಬದುಕದೇ ಇದೆ ಅಂತ. ಪ್ರಾಯಶಃ ಆ ಮನಸ್ಸಿನಲ್ಲಿ ಏನೋ ದೃಢತೆ ಇತ್ತು. ಮತ್ತು ನಮ್ಮ ಕುಟುಂಬದವರು ಕೊಡ್ತಾ ಇದ್ದ ಒಂದು ಆ ಕಾಳಜಿ, ನನ್ನ ಸ್ನೇಹಿತರು ನನ್ನ ಜೊತೆ ನಿಂತಿದ್ದು, ಮತ್ತು ಆ ವೈದ್ಯರು ಕೊಟ್ಟ ಚಿಕಿತ್ಸೆ ಎಲ್ಲ ಸೇರಿಕೊಂಡು ನನ್ನ ದೃಢ ನಿರ್ಧಾರ ಇವತ್ತು ಅನುಷ್ಠಾನಗೊಳ್ತು. ಆ್ಯಂಡ್ ಸ್ಲೋಲಿ ನಿಧಾನಕ್ಕೆ ನಾನು ವಾಪಸ್ಸು ಸಹಜ ಸ್ಥಿತಿಗೆ ಮರಳುತ್ತಾ ಇದ್ದೀನಿ. ಎಸ್ ಸರ್, ಎಸ್ ಸರ್. ಸುರೇಶ್ ಕುಮಾರ್ ಸರ್ ಅಂದರೆ ಶಿಸ್ತು ಅಂದರೆ ಸುರೇಶ್ ಕುಮಾರ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಸರ್. ಯಾವುದೇ ಸದನದಲ್ಲಿ ಅಧಿವೇಶನಕ್ಕೆ ಹೋಗ್ಬೇಕು ಅಂದ್ರೂ 8 ಗಂಟೆಗೆ ಹೋಗ್ಬೇಕು ಅಂದರೆ ನೀವು 7:45ಗೆ ಅಲ್ಲಿರ್ತೀರಿ. ಸೊ ನಿಮ್ಮ ಬೆಳಗಿನ ದಿನಚರಿ ಹೇಗೆ ಶುರುವಾಗುತ್ತೆ ಸರ್? ಸರ್, ನಾನು ಸಾಮಾನ್ಯವಾಗಿ ತುಂಬ ಲೇಟಾಗಿ ಎದ್ದೇಳ್ತೀನಿ. 4 ಗಂಟೆಗೆ ಎದ್ದೇಳ್ತೀನಿ ಬೆಳಗ್ಗೆ. ಮತ್ತೆ ಆಸೆ ಮಾಡಿ. ಸೊ 4 ಗಂಟೆಗೆ ಎದ್ದು ನನ್ನ ವಾಕಿಂಗು, ಇತ್ತೀಚೆಗೆ ಸ್ವಿಮ್ಮಿಂಗ್ ಕೂಡ ಶುರು ಮಾಡಿದ್ದೀನಿ. ಸ್ವಿಮ್ಮಿಂಗ್ ಎಲ್ಲ ಮಾಡಿ
6:30 6:45 ಹೊತ್ತಿಗೆ ನನ್ನ ಸ್ವಂತ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಅದು ವಾಕಿಂಗ್ ಇರ್ಬೋದು, ಪೇಪರ್ ಓದೋದಿರ್ಬೋದು. ಪೇಪರ್ ಓದಿದ್ಮೇಲೆ ನನಗೆ ಬಂದಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದಿರ್ಬೋದು. ಇದನ್ನೆಲ್ಲ ಮುಗಿಸಿ 7 ಗಂಟೆ ಆದಮೇಲೆ, 7:15 ಆದಮೇಲೆ ನಾನು ಪೂರ್ತಿ ಜನರಿಗೆ ನಾನು ಬಂದುಬಿಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಬೇರೆಯವ್ರಿಗಿಂತ ಜಾಸ್ತಿ ಸಮಯ ಸಿಗುತ್ತೆ, ಜಾಸ್ತಿ ಮುಂಚೆ ನಾನು ತಯಾರಾಗ್ತೀನಿ ನಾನು. ಸೊ ಅದೊಂದು ನನ್ನ ಪಾಲಿಗೆ ಬಂದಿರೋ ಒಂದು ಅದೃಷ್ಟ. ಹಾಂ ಸರ್, ಈಗ ಜನರೊಂದಿಗೆ ನೀವು ಜನಸೇವಕ ಅಂತ ಹೋಗ್ತಾ ಇದ್ರಿ ಎಲ್ಲರ ಜೊತೆ. ಇತ್ತೀಚೆಗೆ ನಾನು ಕೆಲವು ವಿಡಿಯೋ ವೈರಲ್ ಆಗಿದೆ ನೋಡಿದೆ. ಅಂದರೆ ಟ್ರಾಫಿಕ್ ಪೊಲೀಸ್ ಆಗಿ ನೀವು ಸೇವೆ ಸಲ್ಲಿಸಿದಾಗಿರ್ಬೋದು. ಆ ಒಂದು ಎನರ್ಜಿ ನೀವು ಯುವಕರಿಗೆ ಮಾದರಿ ಆಗಿರ್ತೀರ. ಅಷ್ಟು ಸ್ಪಾಂಟೇನಿಯಸ್ ಆಗಿ ಹೇಗೆ ರೆಡಿ ಆಗ್ತೀರ? ಇಲ್ಲ, ನಾನು ಭಾಳ ಮುಂಚೆಯಿಂದನೂ ಕೂಡ ನನಗೊಂದು 90ರ ದಶಕದಿಂದ, ನಾನು ಫಸ್ಟ್ ಟೈಮ್ MLA ಆದಾಗಿಂದ ಒಂದು ಆಸೆ ಆಯಿತು. ಚಾಳುಕ್ಯ ಸರ್ಕಲಲ್ಲಿ ಒಂದು ದಿವಸ ನಿಂತ್ಕೊಂಡು ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಮಾಡಬೇಕು, ಟ್ರಾಫಿಕ್ ಪೊಲೀಸ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ನನಗೆ. ಬಟ್ ನನಗೆ ಅವಕಾಶ ಸಿಗ್ದಾಗಲೆಲ್ಲ ಇವಾಗ ಮಳೆ ಬಂದ್ಬಿಡುತ್ತೆ, ಸಂಜೆ ವಿಪರೀತ ಟ್ರಾಫಿಕ್, ಕಾರ್ ಇಳಿದ್ಬಿಟ್ಟು ನಾನೇ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ದೀನಿ. ನವರನ್ ಟಾಕೀಸ್ ಹತ್ರ ಮಾಡಿದ್ದೀನಿ, ಮೋದಿ ಜಂಕ್ಷನ್ ಮೇಲೆ ಮಾಡಿದ್ದೀನಿ, ಬೇರೆ ಬೇರೆ ಕಡೆ ಮಾಡಿದ್ದೀನಿ. ಅರೆ ಟ್ರಾಫಿಕ್ ಪೊಲೀಸರು ಒಂದು ಕರೆ ಕೊಟ್ಟಾಗ, ಒಂದು ದಿವಸ ನೀವು ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿದ ತಕ್ಷಣ ನನಗೆ ಖುಷಿ ಆಯಿತು. ನಾನು ಅಪ್ಲೈ ಮಾಡಿದೆ. ನಾನು ಅಪ್ಲೈ ಮಾಡಿದಾಗ ಅದು ಸ್ವಲ್ಪ ತಾಂತ್ರಿಕ ದೋಷದಿಂದ ನನಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಇತ್ತು. ಕೊಟ್ಟರು. ನಮ್ಮ ಪೊಲೀಸವ್ರು ರಿಕ್ವೆಸ್ಟ್ ಮಾಡ್ಕೊಡು, ಸರ್ ನೀವು ಭಾಷಮ್ ಸರ್ಕಲ್ಲೇ ಮಾಡಿ, ನನಗೆ ಆಸೆ ಇದ್ದಿದ್ದು ಚಾಳುಕ್ಯ ಸರ್ಕಲ್ ಮಾಡಬೇಕು ಅಂತ. ಇಲ್ಲ ಸರ್ ಇಲ್ಲಿ ಮಾಡಿ ನೀವು ಅಂತಂದರು. ಮಾಡೋದು ಅದ್ಭುತ ಅನುಭವ ಕೊಡ್ತು. ನಾವು ಪೊಲೀಸವ್ರಿಗೆ ಬೈತೀವಿ, ಆದರೆ ಪೊಲೀಸವರು ಯಾವ ಸನ್ನಿವೇಶದಲ್ಲಿ, ಆ ಬಿಸಿಲಲ್ಲಿ, ಆ ಧೂಳಲ್ಲಿ, ಆ ಟ್ರಾಫಿಕ್ಕು ಜಾಮು ಮತ್ತು ಈ ರೋಡ್ ರೇಜ್ ಅಂತ ಏನು ಮಾಡ್ತೀವಿ, ಆ ರಸ್ತೆನಲ್ಲಿ ಬರೋ ಕೋಪ, ಸಿಡುಕತನ, ಇದರ ನಡುವೆ ಯಾವ ರೀತಿ ಕೆಲಸ ಮಾಡ್ತಾರೆ. ಮತ್ತು ಪಾದಚಾರಿಗಳಿಗೆ ನಾವು ಯಾವ ರೀತಿ ತಿರಸ್ಕಾರದಿಂದ ನೋಡ್ತೀವಿ, ಅವ್ರಿಗೆ ಅವಕಾಶನೇ ಕೊಡೋದಿಲ್ಲ ನಡ್ಕೊಂಡು ಹೋಗೋದಕ್ಕೆ. ಇದೆಲ್ಲ ನಂಗೆ ಅನುಭವ ಬಂತು. ನನಗೆ ಆ ದಿವಸ ಒನ್ ಡೇ ಆಸ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಮಾಡಿದೆ ನಾನು, ಭಾಳ ಅದ್ಭುತವಾದ ಅನುಭವ ಕೊಡ್ತು. ಮತ್ತು ಪ್ರತಿಯೊಂದು ಈ ರೀತಿ ಒಂದು ಅವಕಾಶನ ನಾನು ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಎಸ್ ಸರ್, ಇದು ಟ್ರಾಫಿಕ್ ಪೊಲೀಸಾಗಿ ಮಾಡಿದ್ದು ವಿಡಿಯೋ ಬಗ್ಗೆ ನಾನು ಮಾತಾಡಿದೆ. ಮತ್ತೊಂದು ವಿಡಿಯೋಸ್ಗಳು, ನಿಮ್ಮ ವಿಡಿಯೋಸ್ಗಳು ತುಂಬ ವೈರಲ್ ಆಗ್ತವೆ. ಇನ್ನೊಂದು ವಿಡಿಯೋ ಬಗ್ಗೆ ಹೇಳ್ತೀನಿ ಸರ್. ಒಬ್ಬ BJPಯ ಸಾಮಾನ್ಯ ಕಾರ್ಯಕರ್ತರ ಮನೆಗೆ ನೀವು ಸಡನ್ನಾಗಿ ವಿಸಿಟ್ ಕೊಡ್ತೀರಿ. ಆ ವಿಡಿಯೋನ ನೋಡೋದಕ್ಕೆ ಖುಷಿ ಆಗುತ್ತೆ. ಆ ಸಾಮಾನ್ಯ ಕಾರ್ಯಕರ್ತ ನೀವು ಬರೋದನ್ನ ಎಕ್ಸ್ಪೆಕ್ಟು ಅವ್ನ ಕನಸಿನಲ್ಲೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನೀವು ಬಂದಿರೋ ವಿಷಯ ಗೊತ್ತಾದೇಟ್ಗೆ ತಡಬಡಾಯಿಸಿ ರೂಮ್ಗೆ ಹೋಗ್ತಾರೆ, ತಿರ್ಗಾ ಹೊರಗಡೆ ಬರ್ತಾರೆ, ತಿರ್ಗಾ ಅಲ್ಲೂ ಓಡೋಗ್ತಾರೆ. ಅಂದರೆ ಮೈ ಮೇಲೆ ಬಟ್ಟೆ ಕೂಡ ಸರಿಗಿರೋದಿಲ್ಲ, ಆದರೂ ನೀವು ಅವ್ರನ್ನ ಬಿಡೋದೇ ಇಲ್ಲ. ನೀನು ಹೆಂಗಿದೆಯೋ ಹಂಗೆ ಬಾ ಆಚೆ, ನಾನು ನಿನ್ನ ನೋಡೋದಿಲ್ಲ. ಅದೇನಾಯ್ತು, ನಾವು ದಿನಕ್ಕೊಂದು ವಾರ್ಡ್ ನಡಿಗೆ ಅಂತ ಮಾಡ್ತೀವಿ. ನಮ್ಮ ಪ್ರಮುಖ ಕಾರ್ಯಕರ್ತ ಅವ್ರ ಮನೆ ರೋಡ್ಗೆ ಹೋಗ್ಬಿಟ್ವು ನಾವು. ಅವನೇ ಬಂದಿಲ್ವಲ್ಲ ಅನಿಸ್ತು. ಅವ್ರ ಮನೆಗೆ ಹೋಗೋಣ ಅಂತ ಹೋದ್ವು. ಆಗ ನನಗೊಂದು ಹಿಂದೆ ನಾನು ವಿಡಿಯೋ ನೋಡಿದ್ದೆ, ಈ ವಾಕಿಂಗ್ ಫ್ರೆಂಡ್ಸು, ಅವ್ರ ವಾಕಿಂಗ್ ಫ್ರೆಂಡ್ ಬರಲೇ ಇಲ್ಲ, ಒಂದು ದಿವಸ 2 ದಿವಸ ಬರಲಿಲ್ಲ. ಅದಕ್ಕೋಸ್ಕರ ಬ್ಯಾಂಡ್ ಸೆಟ್ ತೊಗೊಂಡೋಗ್ಬಿಟ್ಟಿದ್ದು ಅವ್ನ ಮನೆಗೆ. ಅವ್ನ ಮನೆ ಮುಂದೆ ನಿಂತ್ಕೊಂಡು ಬ್ಯಾಂಡ್ ಸೆಟ್ ಹೊಡೆದು ಅವ್ನು ಓಡ್ ಬಂದು, ಇಲ್ಲಪ್ಪ ದಮ್ಮಯ್ಯ ಬರ್ತೀನಿ ಅಂತ ಹೇಳಿದ್ದಾನು. ಇದು ಜ್ಞಾಪಕ ಬಂದು ನಾವೆಲ್ಲ ಹೋದ್ವು. ಅವನ ಹೆಸರು ಮಂಜುನಾಥ ಅಂತ. ಸೊ ನಮ್ಗೆ ಜ್ಞಾಪಕ ಬಂತು, ಎದ್ದೇಳು ಮಂಜುನಾಥ ಅಂತ ಹಾಡು ಹೇಳೋದು. ಅವ್ನು ತಡಬಡಾಯಿಸಿ ಬಂದ ಅವನು. ಅದೊಂದು ಅವನು ಇವತ್ತು ಹಾಕ್ಕೊಂಡಿದ್ದಾನೆ. 2025ರ ತನ್ನ ಜೀವನದ ಅಮೂಲ್ಯ ಕ್ಷಣ ಅಂದರೆ ನಾವೆಲ್ಲ ಅವ್ರ ಮನೆಗೆ ಹೋಗಿ ಹಾಡು ಹೇಳಿ ಎಬ್ಸಿರೋದನ್ನ ಅವ್ನು ವಿಡಿಯೋ ಹಾಕ್ಕೊಂಡಿದ್ದಾನೆ ಇವತ್ತು. ಅದೇ ಅದಕ್ಕೆ ಹೇಳಿದೆ ನಾನು, ಸಿಕ್ಕಾಪಟ್ಟೆ ವೈರಲ್ ಆಗಿರೋ ನಿಮ್ಮ ವಿಡಿಯೋಸ್ಗಳಲ್ಲಿ ಇದು ಕೂಡ ಒಂದು ಅಂತ. ಸರ್, ಈಗ ನಿಮ್ಮ ತಾಯಿ ಕೂಡ ಟೀಚರ್ ಆಗಿದ್ದವರು. ಟೀಚರ್ ಒಬ್ಬ ಮಗನಾಗಿ ಲಾಯರು, ಈಗ ಶಾಸಕರು, ಮಾಜಿ ಸಚಿವರು, 6 ಬಾರಿ ಶಾಸಕರಾಗಿ ರಾಜಾಜಿನಗರ ಕ್ಷೇತ್ರವನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಿ ಸರ್. ರಾಜಾಜಿನಗರದ ಕ್ಷೇತ್ರದ ಜನರು ನಿಮ್ಮ ಮೇಲೆ ನಂಬಿಕೆ ಇಡೋದಕ್ಕೆ ಮುಖ್ಯ ಕಾರಣ ಏನು ಸರ್? ಇಲ್ಲ, ಮೊದಲೇ ನಾನು ಹೇಳ್ತೀನಿ ಕೇಳಿ, ನಾನು ಬೇಸಿಕಲಿ ಲಾಯರ್. ನಾನೊಬ್ಬ ಒಳ್ಳೆ ಲಾಯರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಭಾಳ ಒಳ್ಳೆ ಸೀನಿಯರ್ ಆಫೀಸಲ್ಲಿ ನಾನು ಲಾಯರಾಗಿ ಕೆಲಸ ಮಾಡಿದೆ. ನನ್ನ ಜೊತೆ ಇದ್ದವರೇ ಹೈಕೋರ್ಟ್ ಜಡ್ಜ್ ಆದರು. ನನ್ನ ಸೀನಿಯರ್ ಮಗ ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಇನ್ನೊಬ್ಬರು ಮುನ್ಸಿಫ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್ ಆದರು. ಆಗಬೇಕು ಅಂತ ಇತ್ತು. ಅದೇ ಪರಿಸ್ಥಿತಿ ಕಾರಣ ವಿಚಿತ್ರ ಸ್ಥಿತಿಯಾಗಿ ಕಾರ್ಪೊರೇಟರ್ ಆಗ್ಬಿಟ್ಟೆ ನಾನು. ಸೊ ನಾನು ಒಳ್ಳೆ ಲಾಯರ್ ಆಗಬೇಕು ಅಂತ ಕನಸಿಗೆ ಕಲ್ವಿತ್ತು. ಒಳ್ಳೆ ಲಾಯರ್ ಆಗಬೇಕು ಅಂತ ಹೊರಟವನು ಲಾ ಮಿನಿಸ್ಟರ್ ಆಗಿಬಿಟ್ಟೆ. ಗೊತ್ತಲ್ಲ, ನಾನು IAS ಮಾಡಬೇಕು ಅಂತ ಪ್ರಿಲಿಮಿನರಿನೂ ಕೂಡ 3 ಸಲನೂ ಕೂಡ ಪಾಸ್ ಮಾಡಿದೆ. ನಮ್ಮ ಗೈಡೆನ್ಸ್ ಇರಲಿಲ್ಲ, ಮೈನ್ ಹೋಯಿತು. ಇವತ್ತು IAS ಆಫೀಸರ್ ಇಟ್ಕೊಂಡು ಮೀಟಿಂಗ್ ಮಾಡೋ ಒಂದು ಅವಕಾಶ ನಂಗೆ ಸಿಕ್ಕಿದೆ. ನನ್ನ ತಾಯಿ ಶಾಲಾ ಶಿಕ್ಷಕಿ, ಅವ್ರ ಮಗನಾಗಿ ಶಿಕ್ಷಣ ಸಚಿವನಾಗಿದ್ದು ಒಂಥರ ನನಗೊಂದು ಉತ್ತಮವಾದ ಒಂದು ಗಳಿಗೆ. ಸೊ ಈ ರೀತಿ ಮಾಡಿದಾಗ ನಾನು ಬಹಳಷ್ಟು ಮುಂಚೆಯಿಂದ ನನ್ನ ಕ್ಷೇತ್ರದ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀನಿ. ನನ್ನ ಕೈಯಿಂದ ಮಾಡೋ ಎಲ್ಲ ಕೆಲಸನೂ ನಾನು ಮಾಡ್ತೀನಿ.
ನನ್ನ ಕೈಯಿಂದ ಕೆಲವು ಒಳ್ಳೆ ಕೆಲಸ ಆಗದೇ ಇರ್ಬೋದು, ಆದರೆ ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡೋದಿಲ್ಲ. ನನ್ನ ನಡೆ ಅಥವಾ ನುಡಿಯಿಂದ ನನ್ನ ಕ್ಷೇತ್ರದ ಜನ, ನನ್ನ ಕಾರ್ಯಕರ್ತರು ತಲೆ ತಗ್ಸೋಂಥ ಸ್ಥಿತಿ ಯಾವತ್ತೂ ನಾನು ತರಲ್ಲ ಅಂತ ಮಾತು ಕೊಟ್ಟಿದ್ದೀನಿ, ಅದರಂತೆ ನಾನು ನಡೆದಿದ್ದೀನಿ. ಸರ್, ಈಗ ಶಿಕ್ಷಣ ಸಚಿವರಾಗಿ ನೀವು ಸೇವೆ ಸಲ್ಲಿಸಿದ್ದು ಭಾಗ್ಯ ಅಂತ ಹೇಳಿದ್ರಿ. ಈಗ ಶಿಕ್ಷಣ ಸಚಿವರಾಗಿ ನೀವು ತೆಗೆದುಕೊಂಡ ನಿರ್ಧಾರಗಳಲ್ಲಿ ಯಾವುದು ಸರ್ ಅತ್ಯಂತ ನಿಮಗೆ ತೃಪ್ತಿ ಕೊಟ್ಟಿರೋದು? ಅಲ್ಲ, ತೃಪ್ತಿ ಇರೋಕ್ಕಿಂತ ನಾನು ಶಿಕ್ಷಣ ಸಚಿವ ಆಗಿದ್ದ ಕಾಲ ಕೋವಿಡ್ ಕಾಲ. ಕರೆಕ್ಟ್. ಸೊ ನಾನು ಯಾವತ್ತೂ ಕೂಡ ಪೀಸ್ ಟೈಮ್ ಜನರಲ್ ಆಗಲೇ ಇಲ್ಲ, ವಾರ್ ಟೈಮ್ ಜನರಲ್ ಆದೆ ನಾನು. ಕೋವಿಡ್ ಸಮಯದಲ್ಲಿ ಕ್ಲಾಸ್ಗಳು ನಡೆಯೋದು ಕಷ್ಟ ಇತ್ತು, ಮಕ್ಕಳು ಶಾಲೆಗೆ ಬರೋದು ಕಷ್ಟ ಇತ್ತು. ನಮ್ಮ ಶಾಲೆಗಳಲ್ಲಿ ಆನ್ಲೈನ್ ಶಿಕ್ಷಣ ಕೂಡ ಏನೂ ವ್ಯವಸ್ಥೆ ಇಲ್ಲ. ಅನೇಕ ತಂದೆ ತಾಯಿ ಹತ್ರ ಸ್ಮಾರ್ಟ್ ಫೋನ್ ಇರಲಿಲ್ಲ. ಆಗ ನಾವೊಂದು ಯೋಚನೆ ಮಾಡಿ ವಿದ್ಯಾಗಮ ಅಂತ ತಂದ್ವು ನಾವು. ಶಾಲೆಗೆ ಮಕ್ಕಳು ಬರೋಕ್ಕಿಂತ ಶಾಲೆನೇ ಮಕ್ಕಳು ಮನೆಗೆ ಕರ್ಕೊಂಡು ಹೋಗೋಣ. ಆ ಮಕ್ಕಳು ಇರುವ ಹಳ್ಳಿನಲ್ಲಿ ಅಶ್ವತ್ಥ ಕಟ್ಟೆ ಮೇಲೆ ದೇವಸ್ಥಾನದ ಆವರಣದಲ್ಲಿ ಯಾರ್ದೋ ಮನ ವೆರಾಂಡದಲ್ಲಿ ನಾವು ಶಾಲೆ ಮಾಡೋಣ ಅಂತ ಅದ್ಭುತವಾಗಿ ಒಂದು ಕೆಲಸ ಮಾಡ್ತು. ಮತ್ತು ಅದೇ ಟೈಮಲ್ಲಿ SSLC ಎಕ್ಸಾಮ್ ಬಂತು. ಬೇರೆ ಎಲ್ಲ ರಾಜ್ಯಗಳು ಮಾಡೋದು ಬೇಡ ಅಂತ ತೀರ್ಮಾನ ತೊಗೊಂಡ್ರು. ನಾವು ಎಲ್ಲ ಮಕ್ಕಳೂ ಕೂಡ ಚಾಮರಾಜನಗರದಿಂದ ಬೀದರ್ವರೆಗೂ ನಾನು ಪ್ರಯಾಣ ಮಾಡಿ ಒಂದು 50-60 ಸಾವಿರ ಜನಕ್ಕಿಂತ ಹೆಚ್ಚು ಮಕ್ಕಳ ಜೊತೆ ನಾನು ಮಾತಾಡಿ ಅವರ ಮನಸ್ಸಿನ ಭಾವನೆ ತೊಗೊಂಡು ನಾವೊಂದು SSLC ಎಕ್ಸಾಮ್ 2 ಸಲನೂ ಮಾಡಿದ್ವಿ. ಇಡೀ ದೇಶದಲ್ಲಿ ಯಾವ ರಾಜ್ಯನೂ ಮಾಡಿಲ್ಲ. ಇವತ್ತು ಅನೇಕ ಮಕ್ಕಳು ಸಿಗ್ತಾರೆ ನನಗೆ, ಸರ್ ನೀವು SSLC ಎಕ್ಸಾಮ್ ಮಾಡಿದ್ದಕ್ಕೆ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಯಿತು, ನಾನು ಇವಾಗ MBBS ಓದ್ತಾಯಿದ್ದೀನಿ, BE ಓದ್ತಿದ್ದೀನಿ ಹೇಳ್ತಾರೆ. ಮೂರನೇದು, ನಾನು ಬರೋಕ್ಕಿಂತ ಮುಂಚೆ ಯಾವುದೋ ಒಂದು ಕಂಪಲ್ಸರಿ ಟ್ರಾನ್ಸ್ಫರ್ ಅಂತ, ಕಡ್ಡಾಯ ವರ್ಗಾವಣೆ ಅಂತ ಮಾಡಿ ಅನೇಕ ಶಿಕ್ಷಕರು ಭಾಳ ಒದ್ದಾಡ್ತಾಯಿದ್ರು. ನಾನೊಂದು ತೀರ್ಮಾನ ತಗೊಂಡೆ, ಶಿಕ್ಷಕರು ಇಷ್ಟಪಟ್ಟು ಕೆಲಸ ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು ಅಂತ. ಅದಕ್ಕೊಂದು ವರ್ಗಾವಣಾ ನೀತಿನೇ ತಂದು ಅವ್ರಿಗೆಲ್ಲರಿಗೂ ಕೂಡ ಒಂದು ಸುಲಭವಾಗಿ ಚೆನ್ನಾಗಿ ಕೆಲಸ ಮಾಡೋ ಒಂದು ವಾತಾವರಣ ಸೃಷ್ಟಿಸಿದೆ. ಈ 3 ಕಾರ್ಯ ನನಗೆ ಮನಸ್ಸಿಗೆ, ಮತ್ತು ಪ್ರತಿಯೊಂದು ದಿವಸನೂ ಒಂದು ಸವಾಲಿನ ದಿನಗಳೇ ಅದು ಪ್ರತಿ ಕ್ಷಣ ನಾನು ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಎಸ್ ಸರ್, ಶಿಕ್ಷಣ ಸಚಿವರಾಗಿ ನೀವು ಇದ್ದ ದಿನಗಳನ್ನ ಮರೆಯೋಕ್ಕಾಗದಂಥ ದಿನಗಳಾಗ್ತಿತ್ತು ಸರ್. ಈಗ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ನೀವು ಬಯಸ್ತೀರಿ ಸರ್? ಸರ್, ಈಗಿರೋದು ಅನ್ನೋದಕ್ಕಿಂತ ನಾವು ಒಟ್ಟಾರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆನೇ ನಾವು ಆಮೂಲಾಗ್ರವಾಗಿ ಯೋಚನೆ ಮಾಡಬೇಕಾಗಿದೆ. ಶಿಕ್ಷಣ ಇಲಾಖೆ ಅದು ಯಾರಿಗೋಸ್ಕರ? ನಾವು ಇವತ್ತು ಈಗ ತಾನೇ ನಮ್ಮದೊಂದು ಅರ್ಜಿ ಸಮಿತಿ ಸಭೆಯಲ್ಲಿ ಒಬ್ಬರು ಅಧಿಕಾರಿಗಳು ಹೇಳ್ತಾಯಿದ್ರು, ಇಲ್ಲ ಇದು ಪ್ರಜಾತಂತ್ರದ ಕಾಲ, ನಾವು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಫೋರ್ಸ್ ಮಾಡೋಕ್ಕಾಗೋದಿಲ್ಲ, ಅವ್ರ ತಂದೆ ತಾಯಿ ಇಷ್ಟಪಟ್ಟಿದ್ದ ಕ್ಲಾಸ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ನನ್ನ ಪ್ರಕಾರ ಅಲ್ಲ, ನಾವೇ ತಳ್ತಾ ಇದ್ದೀವಿ ಅವ್ರನ್ನ ಖಾಸಗಿ ಶಾಲೆಗೆ, ನಾವೇ ತಳ್ತಾ ಇದ್ದೀವಿ. ಕೂಲಿ ಮಾಡೋ ಕೆಲಸ ಮಾಡೋನು ಕೂಡ ತನ್ನ ಮಗು ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕು ಅನ್ನೋ ಸ್ಥಿತಿ ಇವತ್ತು ನಾವು ತರ್ತಾ ಇದ್ದೀವಿ. ಅದಕ್ಕೋಸ್ಕರ ಹಿಂದೆ ಒಬ್ಬರು ನಮ್ಮ ಶಿಕ್ಷಣ ಸಚಿವರಿದ್ದರು, ಅವ್ರು ಹೇಳಿದರು ಶಿಕ್ಷಣ ಕ್ಷೇತ್ರ ಅನುತ್ಪಾದನಾ ಕ್ಷೇತ್ರ ಅಂತ ಹೇಳಿದರು. ನಾವು ಶಿಕ್ಷಣ ಉತ್ಪಾದನಾ ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಬರೀ ನಾವು ಮೊಟ್ಟೆ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬುಕ್ ಕೊಡ್ತೀವಿ ಅನ್ನೋ ಜೊತೆಗೆ ನಾವು ಗುಣಮಟ್ಟದ ಶಿಕ್ಷಣ ನಾವು ಕೊಡ್ತೀವಿ. ನಮ್ಮ ಮಕ್ಕಳು ಅಲ್ಲಿ ಹೋದರೆ ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದೆ ಅಲ್ಲಿ ಶಿಕ್ಷಣ ಕಲಿತಾರೆ ಅಂತ ವಿಶ್ವಾಸ ತಂದೆ ತಾಯಲ್ಲಿ ಬಂದರೆ ಆಗ ನಿಜವಾಗ್ಲೂ ಕೂಡ ಸರ್ಕಾರಿ ಶಾಲೆಗಳು ಬಡವರಿಗೆ ಒಂದು ಶಿಕ್ಷಣ ಕೊಡುವ ಕೇಂದ್ರಗಳಾಗ್ತದೆ. ಎಸ್ ಸರ್. ಸರ್, ಈಗ ಕರ್ನಾಟಕ ಸಂತ್ರಸ್ತರ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವ್ರಿಗೆ ಬೆಣ್ಣೆ ಅಂತ ಒಂದು ವಿಷಯ ಚರ್ಚೆ ಆಗ್ತಾ ಇದೆ ಸರ್. ಭಾಳ ಗಂಭೀರವಾದಂಥ ವಿಷಯ. ನೀವು ಕೂಡ ಅದ್ರ ಬಗ್ಗೆ ಮಾತಾಡಿ, ನೀವು ಹೇಳಿದ ಸಾಲುಗಳೇ ಇದು. ಕರ್ನಾಟಕ ಸಂತ್ರಸ್ತರ ಕಣ್ಣಿಗೆ ಸುಣ್ಣ ಹಾಕಿ ಕೇರಳ ಮೂಲದವ್ರಿಗೆ ಬೆಣ್ಣೆ ಹಾಕ್ತಿದೆ ಸರ್ಕಾರ ಅಂತ. ಈ ಕೋಗಿಲು ಲೇಔಟು ಮತ್ತು ಸರ್ಕಾರದ ಅಕ್ರಮ ಪುನರ್ವಸತಿ ಭಾಗ್ಯದ ಬಗ್ಗೆ ಏನು ಹೇಳ್ತೀರಿ? ಈಗ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಕಾಗೆ ಬಣ್ಣನೂ ಕಪ್ಪು, ಕೋಗಿಲೆ ಬಣ್ಣನೂ ಕಪ್ಪು. ಆದರೆ ವಸಂತ ಕಾಲ ಬಂದಾಗ ಕಾಗೆನೇ, ಕೋಗಿಲೆನೇ ಅಂತಂದರೆ ಇದೆ. ಈಗ ಸಂತ್ರಸ್ತೆಲ್ಲ ಒಂದೇ. ಕೇರಳ ಎಲೆಕ್ಷನ್ ಬಂದಾಗ ಯಾವ ಸಂತ್ರಸ್ತರು ಮುಖ್ಯರಾಗ್ತಾರೆ ಅಂತ, ಇದು ಕೋಗಿಲು, ನಾನು ಕೋಗಿಲೆ ಹೇಳಿದೆ. ಈ ಕೋಗಿಲು ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ರಾಜ್ಯದ ಬೇರೆ ಸಚಿವರು ಕೂಡ ಹೇಳಿದ್ದಾರೆ. ಇದುವರೆಗೂ ಆ ಕ್ಷೇತ್ರದ ಶಾಸಕರು, ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಏನೂ ಕೂಡ ಮಾತಾಡದೇ ಇರೋದನ್ನ ನೀವು ಗಮನಿಸಿರ್ಬೋದು. ಅವ್ರ ಕ್ಷೇತ್ರದದು, ಯಾಕಂದರೆ ಅವ್ರಿಗೆ ಗೊತ್ತು ಪರಿಸ್ಥಿತಿ ಏನು ಅಂತ. ಇವೆಲ್ಲನೂ ಕೂಡ ಅಕ್ರಮವಾಗಿ ಕಳೆದ ಕೆಲವು ತಿಂಗಳುಗಳಲ್ಲಿ ಎದ್ದಿರುವ ಗುಡಿಸಲುಗಳು. ಅದು ಒಂದು ಅನುಪಯುಕ್ತ ಕ್ವಾರಿ. ಆ ಕ್ವಾರಿನಲ್ಲಿ ಯಾವನೋ ಪುಣ್ಯಾತ್ಮ ಬಂದು ಮಣ್ಣು ತುಂಬಿಸಿ ಇಟ್ಟಿದ್ದ. ಅಲ್ಲಿ ಕಸ ಸಂಗ್ರಹಣೆ ಮಾಡೋ ಕೇಂದ್ರ ಮಾಡಬೇಕು ಅಂತ.
ಯಾರೋ ಒಬ್ಬ ಬಂದ, ಇಬ್ಬರು ವ್ಯಕ್ತಿಗಳು ಅವರೇ ಪರ್ಮಿಷನ್ ಕೊಟ್ಟು ಗುಡಿಸ್ಲಾಕಿಸ್ಬಿಟ್ಟಿದ್ದಾರೆ. ಈಗ ತೆಗೆಯುವಾಗಲೂ ಕೂಡ ಯೋಚನೆ ಮಾಡಿ ತೆಗೆದಿದ್ದಾರೆ. ತಕ್ಷಣ ಪಿನರಾಯಿ ವಿಜಯನ್ ಸುದ್ದಿ ಮಾಡ್ತಾರೆ, KC ವೇಣುಗೋಪಾಲ್ ಸುದ್ದಿ ಮಾಡ್ತಾರೆ. ಇದು LDF ಮತ್ತು UDF ಅಂತ ಏನು ಕೇರಳದಲ್ಲಿದೆ, ಅವೆರಡರ ನಡುವೆ ಇರುವ ಕಾಂಪಿಟೇಟಿವ್ ಪಾಲಿಟಿಕ್ಸು ಕೋಗಿಲಿಗೆ ಬಂದಿದೆ. ಆದರೆ ನಮ್ಮವರೇ ನಮ್ಮ ಒಂದು ತಂಡ ಅಲ್ಲಿ ಹೋದಾಗ ಎಷ್ಟು ಜನ ಅಲ್ಲಿ ಒರಿಜಿನಲ್ ಅಂತಲೂ ಕೂಡ ಗೊತ್ತಾಗಿದೆ. ಎಷ್ಟು ಜನ 20 ವರ್ಷದಿಂದ ಇದ್ದೀವಿ ಅಂತಾರೆ, ಕನ್ನಡನೇ ಬರಲ್ಲ, ನಾವು ಅಲ್ಲಿಂದ ಬಂದೆ ಇಲ್ಲಿಂದ ಬಂದೆ ಅಂತಾರೆ. ಇದು ನಿಜವಾದ ಒಂದು ಅಕ್ರಮ ಕಾರ್ಯವನ್ನು ಸಕ್ರಮ ಮಾಡೋಕ್ಕೋಸ್ಕರ ಕೇರಳ ರಾಜಕಾರಣಿಗಳು ಕರ್ನಾಟಕಕ್ಕೆ ನಿರ್ದೇಶನ ಕೊಟ್ಟು ಮಾಡಿಸಿರೋ ಒಂದು ಅಕ್ರಮ ಕಾರ್ಯ. ಸೊ ನಿಜವಾಗ್ಲೂ ನಮ್ಮ ಮಳೆಗಾಲದಲ್ಲಿ ಪ್ರವಾಹ ಬಂದು ಮನೆಗಳನ್ನ ಕಳ್ಕೊಂಡಿರುವ ನಮ್ಮ ಸಂತ್ರಸ್ತರಿಗೆ ನಮ್ಮ ಸರ್ಕಾರಗಳು ಯಾವ ರೀತಿ ನೋಡ್ಕೊಂಡಿವೆ, ಅದೇ ಇವರು ಅಕ್ರಮವಾಗಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಕಟ್ಟಿರೋರಿಗೆ ಯಾವ ರೀತಿ ಉದಾರತೆ ತೋರಿಸ್ತಿದ್ದಾರೆ ಇದೇ ಗೊತ್ತಾಗುತ್ತೆ, ಯಾರಿಗೆ ಸುಣ್ಣ ಯಾರಿಗೆ ಬೆಣ್ಣೆ ಅಂತ. ಎಸ್ ಸರ್, ಇದು ಸರ್ಕಾರದ ವಿರುದ್ಧ ನಿಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಇತ್ತೀಚೆಗೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ನೀವು ಇಷ್ಟು ದಿನ ನಾನೇ CM ಅಂತ ಕರೆದಿದ್ರು, ಆದರೆ ಈಗ ನಾವು ಅಂತಿದ್ದಾರೆ ಅನ್ನೋ ಕನಕದಾಸರ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ರಿ. ಸರ್ಕಾರದಲ್ಲಿ ಈಗ ಸಂಕ್ರಾಂತಿ ಬರ್ತಾ ಇದೆ, ಈ CM ಚೇಂಜ್ ಆಗೋ ಮುಹೂರ್ತಗಳು ಅವರೇ ಶಾಸಕರಲ್ಲಿ ಬಾಯಿ ಮಾತಲ್ಲಿ ಬರ್ತಾನೆ ಇದೆ. ನಿಮ್ಗೆ ಅನ್ಸುತ್ತೆ ಸರ್ ಸರ್ಕಾರ CM ಬದಲಾಗ್ತಾರೆ ಅನ್ನೋದು? ನಮ್ಮಲ್ಲಿ ನರಸಿಂಹಯ್ಯನವರು ಅಂತ ಇದ್ರು, H ನರಸಿಂಹಯ್ಯ ಅಂತ. ಗೊತ್ತು ಸರ್. ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ನಮ್ಮ ಉಪಕುಲಪತಿಗಳಾಗಿದ್ದರು, MLC ಆಗಿದ್ದರು, ಶಿಕ್ಷಣ ತಜ್ಞರು. ನರಸಿಂಹಯ್ಯ ಅಂದರೆ ಅವರೇ ಒಂದು ದೊಡ್ಡ ಸಂಸ್ಥೆ. ಅವ್ರು ಹೇಳಿದರು, ಈ ದೇಶದಲ್ಲಿ ಕ್ರಾಂತಿ ಯಾವುದೂ ಆಗಲ್ಲ ರೀ, ಪ್ರತಿ ವರ್ಷ ಸಂಕ್ರಾಂತಿ ಆಗುತ್ತೆ ರೀ ಅಂತ ಭಾಳ ಸೊಗಸಾದ ಮಾತು ಹೇಳ್ತಾಯಿದ್ರು. ಇದು ನಾನು ಮೊನ್ನೆ ಒಂದು ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದೆ, ಸಿದ್ದರಾಮಯ್ಯ DK ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡ್ತಾರೆ ಅಂತ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು 2.5 ವರ್ಷ ಮಾಡಿದ್ದೇನು, ಶಿವಕುಮಾರ್ ಬಂದ ಮೇಲೆ ಮಾಡೋದೇನು, ಅದು ಸಾಮಾನ್ಯ ಜನರಿಗೆ ಇಂಟ್ರೆಸ್ಟು. ಇಲ್ಲದೇ ಈ ಮೀಡಿಯಾದಲ್ಲೆಲ್ಲ ಬರೋದು ಸಾಮಾನ್ಯ ಜನರಿಗೆ ಬೆಳಗ್ಗೆ ವಾಕಿಂಗಲ್ಲಿ ಕಾಫಿ ಕುಡಿದ ನಂತರ ಚರ್ಚೆ ಮಾಡುವ ವಿಷಯಗಳೇ ಹೊರತು, ಅಥವಾ ಈ ಕಾಂಗ್ರೆಸ್ ಕಳ್ಳೆಕಾಯಿ ಬೀಜ ತಿನ್ನುವಾಗ ಅದು ಹೊಟ್ಟೆ ತುಂಬಿಸಲ್ಲ, ಅದು ಬಾಯಿಗೇನೋ ರುಚಿ ಕೊಡುತ್ತೆ, ಆ ರೀತಿ ಸರ್ಕೆ ಹೊರತು ಈ ಬದಲಾವಣೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನೂ ಸಂಬಂಧ ಇಲ್ಲ. ಇದು ಅವರಿಬ್ಬರು ನಡುವೆ ಒಪ್ಪಂದ ಆಗಿದ್ರೆ ಅವರಿಬ್ಬರು ಗೊತ್ತು, ಅಥವಾ ಇನ್ನೊಬ್ರಿಗೆ ಯಾರಿಗೂ ಗೊತ್ತು. ಅದನ್ನು ಸೋ ಕಾಲ್ಡ್ ಹೈಕಮಾಂಡ್ ಅನ್ನೋದು ತೀರ್ಮಾನ ತಗೋಬೇಕು. ಇದೊಂದನ್ನ ತೀರ್ಮಾನ ತೊಗೊಳ್ದೇನೆ ಕಳೆದ ನವಂಬರ್ 10, ನವಂಬರ್ 19, ಡಿಸೆಂಬರು ಬೆಳಗಾವಿ ಸೆಷನ್ಗಿಂತ ಮುಂಚೆ, ಇಲ್ಲ ಇಕ್ಬಾಲ್ ಹುಸೇನ್ ಹೇಳಿದ್ರು 5ನೇ ತಾರೀಕು, 6ನೇ ತಾರೀಕು, 9ನೇ ತಾರೀಕು ಆಗೋಗ್ಬಿಡುತ್ತೆ, ಇಲ್ಲ ಸಂಕ್ರಾಂತಿ, ಈ ರೀತಿ ನಡ್ಕೊಂಡು ಬಂದು ಜನರ ಕಣ್ಣಿಗೆ ಜನರನ್ನು ಬೇರೆ ಅವರ ಮನಸ್ಸನ್ನ ಬೇರೆ ಕಡೆ ಸೆಳೀತಾ ಇದ್ದಾರೆ ಹೊರತು ಇದರಿಂದ ಆಡಳಿತ ಯಂತ್ರದ ಮೇಲೆ ಭಾಳ ದೊಡ್ಡ ಪರಿಣಾಮ ಬಿದ್ದಿದೆ. ಯಾವ ಅಧಿಕಾರಿಗಳು ಮುಂದೆ ಯಾರು ಬರ್ತಾರೋ ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ, ಕೆಲಸಗಳು ಆಗ್ತಾಯಿಲ್ಲ. ಸರ್ ಹೌದು, ನೀವು ಹೇಳಿದ ನಿಜ, ಸರ್ಕಾರದ ಗೊಂದಲ ಅಂತೂ ಇದೆ, ನಿಜ ಅಂತ. ಈಗ ಸರ್, ಈಗ ಬೆಂಗಳೂರು ಮಹಾನಗರ ಪಾಲಿಕೆ BBMP ಚುನಾವಣೆಗೆ ಬಂತು ಅಂದರೆ ಅಲ್ಲಿಂದ ಕೂಡ ಮಾಡೋದು ಮುಂದೆ ತಳ್ತಾನೇ ಹೋಗ್ತಿದ್ದಾರೆ. ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನೀವು BJPಗೆ ಬೆಂಗಳೂರಿನಲ್ಲಿ ಭದ್ರ ಬುನಾದಿ ಆಗ್ತಂಥ ನಾಯಕರಲ್ಲಿ ನೀವೇ ಪ್ರಮುಖರಿದ್ದೀರ. ಈಗ BBMP ಚುನಾವಣೆ ಆ ಥರದ್ದು ಮುಂದೂಡುತ್ತಾ ಇರೋದು, ಮತ್ತು ಆ ಅಭಿವೃದ್ಧಿ ಬಗ್ಗೆ ಹೇಳೋದಾದ್ರೆ ಬೆಂಗಳೂರು. ಈಗ ಮೊದಲನೇದು ಇವರು GBA ಯಾಕೆ ಮಾಡಿದ್ರು ಅಂತ ಆತುರವಾಗಿ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಅಂತ ಮಾಡಿದ್ರು. ನಿಜ, ಅದಕ್ಕೊಂದು ಸಮಿತಿ ಮಾಡಿದ್ರು, ನಾನು ಆ ಸಮಿತಿಯಲ್ಲಿ ಸದಸ್ಯ ಆಗಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ನನ್ನ ಆರೋಗ್ಯ ಕೆಟ್ಟಿದ್ದೆ, ಒಂದು ಸಮಿತಿ ಸಭೆಗೆ ಹೋಗೋಕ್ಕಾಗಲಿಲ್ಲ. GBA ಅಂತೂ ಆಗ್ಬಿಡ್ತು. ಆದರೆ ಆ ಕಾರ್ಪೊರೇಷನ್ ಡಿವೈಡ್ ಮಾಡಿರೋದು ನೋಡಿದ್ರೆ ಇದು ಬೆಂಗಳೂರಿನ ಅಭಿವೃದ್ಧಿನ ಆಧಾರ ಇಟ್ಕೊಂಡು ಮಾಡಿರುವ ಒಂದು ವಿಭಜನೆ ಅಲ್ಲ, ಒಂದು ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಮಾಡಿರೋ ವಿಭಜನೆ. ಇಲ್ಲದೇ ಬೆಂಗಳೂರು ಪಶ್ಚಿಮ ಕಾರ್ಪೊರೇಷನ್ ಅನ್ನೋದನ್ನ ದೊಡ್ಡದು ಮಾಡಿ ಅತ್ಯಂತ ಬಡ ಕಾರ್ಪೊರೇಷನ್ ಯಾವುದು ಅಂದರೆ ವೆಸ್ಟ್, ಅತ್ಯಂತ ಚಿಕ್ಕದು ಅತ್ಯಂತ ಶ್ರೀಮಂತ ಕಾರ್ಪೊರೇಷನ್ ಅಂದರೆ ಪೂರ್ವ, ಬೆಂಗಳೂರು ಇಷ್ಟು. ಜೊತೆಗೆ ಎಲೆಕ್ಷನ್ ಯಾವಾಗ ಮಾಡ್ತಾರೆ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸ್ವತಃ ಆಡಳಿತ ಪಕ್ಷದವ್ರು ಹೇಳಿದು ಅವ್ರಿಗೆ ಯಾರಿಗೂ ಕೂಡ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಇನ್ನೊಂದು ಪವರ್ ಸೆಂಟರ್ ಯಾಕೆ ಬೇಕು, ಇನ್ನೊಂದು ಒಬ್ಬರು ಮೇಯರ್ ಬಂದುಬಿಟ್ರೆ 5 ಜನ ಮೇಯರ್ಗಳು ಬಂದುಬಿಟ್ರೆ 5 ಜನ ಸ್ಥಾಯಿ ಸಮಿತಿಗಳ ಸದಸ್ಯರು ಬಂದುಬಿಟ್ರೆ ಅಧ್ಯಕ್ಷರು ಬಂದುಬಿಟ್ರೆ ನಮ್ಮ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ಮುಂದೂಡ್ತಾ ಇದ್ದಾರೆ. ಇನ್ನೂ ಒಂದಿದೆ, ಬೆಂಗಳೂರಿನ ಜನ ಆಡಳಿತ ಪಕ್ಷದ ಕಾರ್ಯವೈಖರಿ ಬಗ್ಗೆ ಭಾಳ ಭ್ರಮನಿರಸನರಾಗಿದ್ದಾರೆ, ಭಾಳ ಆಕ್ರೋಶ ಇದೆ. ಈ ಆಕ್ರೋಶ
ತಮಗೆ ಲಾಭ ತರೋದಿಲ್ಲ, ತಮಗೆ ತೀವ್ರ ನಷ್ಟ ಆಗುತ್ತೆ ಅಂತ ಅವ್ರಿಗೆ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಎಲೆಕ್ಷನ್ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮುಂದೂಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ಒಬ್ರು IAS ಆಫೀಸರ್ ನಂಗೆ ಬರ್ದಿದ್ದಾರೆ, ಸರ್ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಸೇರ್ಕೋಬೇಕು, ನೆಕ್ಸ್ಟ್ ಸೈಕ್ಲಾಥಾನ್ ಯಾವಾಗ 5 ದಿವಸದವರೆಗೂ ನಾನು ಬರೋಕ್ಕೆ ರೆಡಿ ಅಂತ ಅವ್ರು ಬರ್ದೆ. ಈ ಥರ ಭಾಳ ಜನ ಬಂದು ಸೇರ್ಕೋಬೇಕು ಅಂತ ಇದ್ದಾರೆ. ಸೈಕಲ್ ಸ್ಟಾರ್ಸ್ಗಳು ಇನ್ನೂ ಜಾಸ್ತಿ ಆಗ್ತಾರೆ ಅಂತ ಹೇಳ್ತೀರಿ. ಅಲ್ಟಿಮೇಟ್ಲಿ ಏಜ್ ಅನ್ನೋದು ಒಂದೊಂದು ನಂಬರ್ ಅಷ್ಟೆ. ಇವಾಗ ಅನೇಕರು ನೋಡಿದ್ದೀವಿ, ಅವರ ಲವಲವಿಕೆ. ಜಾರ್ಜ್ ಫರ್ನಾಂಡಿಸ್ನ ನಾನು ನೋಡಿದ್ದೀನಿ, ಅವ್ರದ್ದೆಲ್ಲನೂ ಕೂಡ ಆ ಲವಲವಿಕೆ ನಮ್ಮ ಹೊಟ್ಟೆ ಕಿಚ್ಚು ಬರೋಂಥ ಲವಲವಿಕೆ ಇತ್ತು. ಅವ್ರು ಮಾಡ್ತಾ ಇದ್ದಿದ್ದು ಹೋರಾಟ, ಆ ರೀತಿ ಆಕ್ರೋಶ ಎಲ್ಲನೂ ಕೂಡ. ಸೊ ನಂಬರ್ ಅದು ಅಲ್ಟಿಮೇಟ್ಲಿ ನಾವು ಎಷ್ಟು ದಿವಸ ನಮ್ಮ ಜೀವನದಲ್ಲಿ ಕುತೂಹಲ ಅನ್ನೋದನ್ನ ಉಳಿಸ್ಕೋತೀವೋ, ಎಷ್ಟು ಜನ ಉತ್ಸಾಹ ಅಂತ ಉಳಿಸ್ಕೋತೀವೋ, ಅಲ್ಲಿವರೆಗೂ ನಾವು ಯುವಕರಾಗೆ ಉಳಿತೀವಿ. ಇವತ್ತು ಈ ದೇಶದ ಯುವಕರ ಐಕಾನ್ ಯಾರು? ಫಿಲ್ಮ್ ಸ್ಟಾರ್ಗಳ, ಕ್ರಿಕೆಟ್ ಸ್ಟಾರ್ಗಳ, ಅಥವಾ ನರೇಂದ್ರ ಮೋದಿನ? ನರೇಂದ್ರ ಮೋದಿ ನೋಡಿದ್ರೆ ಯಾವುದೇ ಒಬ್ಬ ಯುವಕ ಇವತ್ತು ಪ್ರಭಾವಿತ ಆಗ್ತಾನೆ, ಈ ರೀತಿ ಇರಬೇಕು ಅಂತ. ಸೊ ಆ ರೀತಿ ಅದು ಮಾನಸಿಕ ಒಂದು ಸ್ಥಿತಿ ಮತ್ತು ನಮ್ಮ ಕ್ರಿಯಾಶೀಲತೆ. ಅದರಿಂದ ನಾವು ಮುಂದೆ ಉತ್ಸಾಹದಂಗೆ ಇರ್ಬೋದು. ಸರ್, ಇದೇ ಉತ್ಸಾಹ ಹೀಗೆ ಮುಂದುವರಲಿ, ನಿಮ್ಮ ಆರೋಗ್ಯ ಕೂಡ ಹೀಗೆ ಚೆನ್ನಾಗಿರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.